ಗ್ಯಾಂಗ್ನ ಮರ್ಡರ್ ಕಹಾನಿಗೆ ಸಂಬಂಧಪಟ್ಟ ಹಾಗೆ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಅಂತ ಪರಿಗಣಿಸಲಾಗಿರುವ 2 ಎಕ್ಸ್ಕ್ಲೂಸಿವ್ ಫೋಟೋಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಏನೆಲ್ಲ ಕಥೆಗಳು ಕಟ್ತಾ ಇದ್ರಲ್ಲ ಈ ಪ್ರಕರಣದ ಸುತ್ತ, ಹಾಗಾಗಿದ್ದಿರಬಹುದು ಅಥವಾ ಇಂಥದ್ದೇನು ನಡೆದೇ ಇಲ್ವೇನೋ ಅಂತೆಲ್ಲ ಸಮರ್ಥನೆಗಳನ್ನು ಕೊಟ್ಕೊಳ್ತಾ ಇದ್ರಲ್ಲ, ಅಥವಾ ಈ ಪ್ರಕರಣದಿಂದ ಬಚಾವಾಗೋದಕ್ಕೆ ಅವರದ್ದೇ ಒಂದು ಸಿನಿಮಾ ಸ್ಟೈಲಲ್ಲೇ ಸ್ಕ್ರೀನ್ ಪ್ಲೇ ಬರ್ಕೊಂಡು ಇದೆಲ್ಲವನ್ನು ಮುಚ್ಚಾಕೋಕ್ ಹೊರಟಿದ್ರಲ್ಲ, ಅವರೆಲ್ಲರ ಬಾಯಿ ಮುಚ್ಚಿಸುವಂತಹ 2 ಎಕ್ಸ್ಕ್ಲೂಸಿವ್ ಫೋಟೋಸ್ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು. ಏನ್ ಕತೆ ಕಟ್ಟಿದ್ರು, ಒಂದು 80-90 ದಿನ ಹಿಂದಕ್ಕೆ ಹೋಗಿ ನೆನಪು ಮಾಡ್ಕೊಳ್ಳಿ. ಈ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಯಾವಾಗ 3 ಜನ ಸರೆಂಡರ್ ಆಗಿದ್ದವರ ಕಾಲ್ ಡೀಟೇಲ್ಸ್ ತೆಗೆದು ದರ್ಶನ್ಗೆ ಫೋನ್ಗಳು ಹೋಗಿದೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ದರ್ಶನ್ ಬೆನ್ನು ಬಿದ್ರಲ್ಲ ಪೊಲೀಸರು, ಆ ಟೈಮಲ್ಲಿ ಒಬ್ಬೊಬ್ಬರ ಆರೋಪಿಗಳು ಹೇಳಿದ್ದೇ ಒಂದೊಂದು ಕತೆ. ನಮಗೆ ಕೊಲೆ ಮಾಡೋ ಇಂಟೆನ್ಷನ್ನೇ ಇರಲಿಲ್ಲ, ಇದರಲ್ಲಿ ನನ್ನ ಪಾತ್ರನೇ ಇಲ್ಲ, ಕರ್ಸಿ ಬುದ್ಧಿ ಹೇಳಿ ಕಾಸು ಕೊಟ್ಟು ಊಟ ಮಾಡ್ಕೊಂಡು ಊರಿಗೆ ಹೋಗುವಂತ ಬುದ್ಧಿ ಹೇಳೋದಕ್ಕೆ ಕರ್ಸಿದ್ದು ಅಂತೆಲ್ಲ ಪುಂಖಾನುಪುಂಖವಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇ ಬರ್ಕೊಂಡು ಅವ್ರಿಗೆ ಬೇಕಾದಂಗೆ ಸಿನಿಮಾ ತೆಗೆಯೋದಕ್ಕೆ ಹೊರಟಿದ್ರು. ಆದ್ರೆ ಈ ಪ್ರಕರಣದಲ್ಲಿ ಪೊಲೀಸರು ಈ ನಟರ ನಟನೆಗೆ, ಇವರ ಟ್ಯಾಲೆಂಟ್ಗಳಿಗೆ, ಎಕ್ಸ್ಟ್ರಾ ಟ್ಯಾಲೆಂಟ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿದ್ರು ಅದೆಲ್ಲವೂ ಕೂಡ ಸುಳ್ಳು, ಅದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನೋದು ಈ ಫೋಟೋಸ್ ಸಾಬೀತುಪಡಿಸ್ತಾ ಇದೆ. ಯಾಕೆ ಕರ್ಸಿ ಬುದ್ಧಿ ಹೇಳಿ 2 ಏಟ್ ಕೊಟ್ಟು ಕಳಿಸೋ ಅಂತವ್ರ ಮನಸ್ಥಿತಿ ತರ ಕಾಣುತ್ತಾ ಇದು. ಈ ಫೋಟೋಗಳನ್ನ ಗಮನಿಸ್ತಾ ಇದ್ರೆ ಸ್ವಲ್ಪ ಹೆದರ್ಸಿ ಬೆದರ್ಸಿ ನೀನ್ ಮಾಡಿರೋ ತಪ್ಪು ರೇಣುಕಾ ಸ್ವಾಮಿ, ಇನ್ಯಾವುದೇ ಮಹಿಳೆಗೂ ಈ ತರ ಮಾಡಬೇಡ ಅಂತ ಬುದ್ಧಿ ಹೇಳಿ ಕಳಿಸೋ ಕಾಣುತ್ತಾ ಇದು. ಖಂಡಿತ ಇಲ್ಲ, ಇರೋಬರೋ ಕೋಪನೆಲ್ಲ ಬಿಟ್ಟು ಆತನ ಪ್ರಾಣ ತೆಗಿಬೇಕು ಅನ್ನೋ ಇಂಟೆನ್ಷನ್ನೇ ಇದ್ದಂಗೆ ಕಾಣುತ್ತೆ. ನಿಜ ವಿಜಯ್, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಕರೆಸಿ ಬುದ್ಧಿ ಹೇಳೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಆಕ್ಚುಲಿ, ಆದ್ರೂ ಕರೆಸಿ ಬುದ್ಧಿ ಹೇಳುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಆ ಫೋಟೋಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಹಾಗೆ ಕಾಣಿಸಲ್ಲ. ಆ ಫೋಟೋಗಳನ್ನ ಇನ್ ಡೀಟೇಲ್ ಆಗಿ ತೋರಿಸುವಂತಹ ಪ್ರಯತ್ನವನ್ನ ಮಾಡೋಣ ನಮ್ಮ ವೀಕ್ಷಕರಿಗೆ. ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಲಾಗಿದೆ, ಆ ಫೋಟೋಗಳು ಯಾವ ಕಥೆಯನ್ನ ಹೇಳ್ತಾ ಇವೆ ಅದನ್ನ ನೋಡ್ತಾ ಹೋಗೋಣ. ಇದು ಮೊದಲ ಫೋಟೋ. ಈ ಫೋಟೋನ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ರೇಣುಕಾ ಸ್ವಾಮಿ ತನ್ನ ಮನೆಯಿಂದ ಹೊರಟಿರ್ತಾನಲ್ಲ, ತನ್ನ ಮನೆಯಿಂದ ಹೊರಟು ಆ ಚಿತ್ರದುರ್ಗದ ಅಪೋಲೋ ಫಾರ್ಮಸಿ ಏನಿದೆ ಆ ಫಾರ್ಮಸಿಗೆ ಆತ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಚಿತ್ರದುರ್ಗದ ಆ ಬಾಲಾಜಿ ಬಾರ್ ಏನಿದೆ ಆ ಜಾಗದಲ್ಲಿ ಆತನನ್ನ ಅಡ್ಡ ಹಾಕುವಂತಹ ಕೆಲಸವನ್ನ ರಾಘವೇಂದ್ರ ಹಾಗೆ ಗ್ಯಾಂಗ್ ಮಾಡುತ್ತೆ. ಆತನನ್ನ ಯಾಮಾರಿಸ್ತಾರೆ, ನೀನ್ ಯಾರಿಗೂ 10,000 ರೂಪಾಯಿ ಸಾಲ ಕೊಡ್ಬೇಕು ಅಂತ ಹೇಳಿ. ಆತ ಇಲ್ಲಣ್ಣ, ನಾನು ಯಾರಿಗೂ 10,000 ರೂಪಾಯಿ ಸಾಲ ತಗೊಂಡಿಲ್ಲ ಅಂತ ಹೇಳ್ತಾನೆ. ಆದ್ರೂ ಕೇಳಿದ್ರೆ ಯಾರು ಅಂತ ತೋರಿಸ್ತೀನಿ ಬಾ ಅಂತ ಹೇಳಿ ಮೊದಲಿಗೆ ಆಟೋ ಹತ್ತಿಸ್ಕೊಳ್ತಾರೆ. ಆ ನಂತರ ITOS ಕಾರಿಗೆ ಶಿಫ್ಟ್ ಮಾಡ್ತಾರೆ. ಅದಾದ ಬಳಿಕ ಸೀದಾ ಅಲ್ಲೆಲ್ಲೋ ತುಮಕೂರಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಯಾವುದೋ ಬಾರಿಗೆ ಹೋಗಿ ಊಟ ಮಾಡಿ ಎಣ್ಣೆ ಹೊಡಿತಾರೆ. ಬಿಲ್ ಅನ್ನ ಇದೇ ರೇಣುಕಾ ಸ್ವಾಮಿ ಕೈನಲ್ಲಿ ಕೊಡಿಸ್ತಾರೆ ಆರೋಪಿಗಳು. ಅದಾದ ನಂತರ ನೇರವಾಗಿ ಪಟ್ಟಣಗಿರಿಯ ಶೆಡ್ಗೆ ಬರುವುದು. ಪಟ್ಟಣಗೆರೆ ಶೆಡ್ಡಿಗೆ ಬಂದಂತಹ ನಂತರದಲ್ಲಿ ಏನಾಗುತ್ತೆ, ಇದೇ ಡ್ರೆಸ್ ನಲ್ಲಿ ಇರ್ತಾನೆ ರೇಣುಕಾ ಸ್ವಾಮಿ. ಆತನ ಮೈ ಮೇಲೆ ಒಂದು ಶರ್ಟ್ ಇರುತ್ತೆ, ಅದನ್ನ ಕಿತ್ತು ಹಾಕಿದ್ದಾರೆ. ಬ್ಲೂ ಕಲರ್ ಜೀನ್ಸ್, ಕ್ರಾಕ್ಸ್ ಹಾಕೊಂಡಿದ್ದಾನೆ, ವೈಟ್ ಬನಿಯನ್. ಆತನ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಪಟ್ಟಣಗೆರೆಯ ಶೆಡ್ ನಲ್ಲಿದ್ದಂತಹ ಆರೋಪಿಗಳು ಎಂತ ಹಲ್ಲೆ ಅಂದ್ರೆ, ಈ ರೀತಿ ಪ್ರಜ್ಞೆ ತಪ್ಪಿ ಬೀಳುವವರೆಗೂ ಕೂಡ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗುತ್ತೆ. ಯಾವ ಜಾಗದಲ್ಲಿ? ಶೆಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಕೋಣಿಯಲ್ಲಿ ಕೂಡ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಿಲ್ಲ. ಆತನ ಮೇಲೆ ಹಲ್ಲೆಯನ್ನ ಮಾಡಿರೋದು ಆ ಪಟ್ಟಣಗೆರೆಯ ಶೆಡ್ ನಲ್ಲಿ ಬ್ಯಾಂಕ್ನವರೆಲ್ಲ ವೆಹಿಕಲ್ ಗಳನ್ನ ಜಪ್ತಿ ಮಾಡಿಟ್ಟಿದ್ರಲ್ಲ, ಆ ಲಾರಿಗಳ ಮಧ್ಯೆ ಆ ಓಪನ್ ಫೀಲ್ಡ್ ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಆ ವೆಹಿಕಲ್ ಗಮನಿಸ್ತಾ ಇದ್ದೀರಿ, ಇಲ್ಲಿರುವಂತಹ ಲಾರಿ KA 51AF 0454. ಆ ನಂಬರ್ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ರೇಣುಕಾ ಸ್ವಾಮಿಯ ಜಾಕೆಟ್ ಅನ್ಸುತ್ತೆ ಇದು, ಆತನ ಜಾಕೆಟ್. ಅದನ್ನ ಬಿಚ್ಚಾಕ್ಬಿಟ್ಟು ಏನ್ ಥಳಿಸಿದ್ದಾರೆ. ಹೊಡೆದಂಥ ಏಟಿಗೆ ರಾಕ್ಷಸರ ರೀತಿ ಅಟ್ಯಾಕ್ ಮಾಡ್ತಾರೆ, ಹೈವಾನ್ಗಳ ರೀತಿ ಅಟ್ಯಾಕ್ ಮಾಡ್ತಾರೆ. ಆ ದಾಳಿಯ ಪರಿಣಾಮ, ಆ ಹಲ್ಲೆಯ ಪರಿಣಾಮ ರೇಣುಕಾ ಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಇಲ್ಲಿ ಆತನ ಕೈನ ನೀವು ಗಮನಿಸಬೇಕು. ನೀವು ಬಹುಶಃ ಡೆಡ್ ಬಾಡಿಯ ಫೋಟೋಗಳನ್ನ ನೀವು ಗಮನಿಸಿದ್ರೆ ನ್ಯೂಸ್ ಫಸ್ಟ್ ಆ ಫೋಟೋಗಳನ್ನ ಕೂಡ ನಿಮ್ಗೆ ಇಂಚಿಂಚು ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿತ್ತು. ಆ ಫೋಟೋಗಳನ್ನ ತೋರಿಸಿ ಇಡೀ ಕೈಯೆಲ್ಲ ಕಪ್ಪಾಗಿರೋದು, ಮೈಯೆಲ್ಲ ಕಪ್ಪಾಗಿರೋದು, ಬಾಸುಂಡಿಯ ಗಾಯಗಳಿರುವಂತದ್ದನ್ನ ನೀವು ಗಮನಿಸಿದ್ರಿ. ಇಲ್ಲಿ ಮೊದಲ ಬಾರಿಗೆ ಫಸ್ಟ್ ಸೆಷನ್ ಆಗುತ್ತಲ್ಲ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯ ಸೆಷನ್. ಆ ಹಲ್ಲೆಯ ಸಂದರ್ಭದಲ್ಲೇ ರೇಣುಕಾ ಸ್ವಾಮಿಯ ಕೈಗೆ ಆಗಿರುವಂತಹ ಗಾಯವನ್ನ ನಾವು ಗಮನಿಸಬಹುದು. ಸಿಕ್ಕಿದ್ರಲ್ಲಿ ಹೊಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಆರೋಪಿಗಳು ರೇಣುಕಾ ಸ್ವಾಮಿಯ ಮೇಲೆ. ಆಗಲೇ ಮಾರಣಾಂತಿಕವಾದಂತಹ ಹಲ್ಲೆಯಾಗಿತ್ತು. ಹಲ್ಲೆಯ ಪರಿಣಾಮ ಆತ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಹಾಗಾದ್ರೆ ಈ ಫೋಟೋ ಕ್ಲಿಕ್ಕಿಸಿದ್ ಯಾರು? ನಾವಾಗ್ಲೇ ಹೇಳಿದ್ವಿ, ಆ ಪಟ್ಟಣಗಿರಿಯ ಶೆಡ್ಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇದ್ದ.
ಪಟ್ಟಣಗೆರೆಯ ಶೆಡ್ ಅನ್ನ ನೋಡ್ಕೊಳ್ತಾ ಇದ್ದಂಥವನು. ಯಾಕಂದ್ರೆ ಅಲ್ಲಿ ಸೀಸ್ ಮಾಡಿದಂತಹ ವೆಹಿಕಲ್ಸ್ ಇದ್ದಾವೆ. ಯಾರಂದ್ರೆ ಯಾರು ಅಲ್ಲಿ ಬರೋ ಹಾಗಿಲ್ಲ, ಯಾರಂದ್ರೆ ಯಾರು ಹೋಗೋ ಹಾಗಿಲ್ಲ, ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನು ಕಳ್ತನ ಆಗಬಾರ್ದು, ಅದರ ಒಂದು ಭದ್ರತೆಯನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ನೇಮಿಸಿದ್ದಂತಹ ಸೆಕ್ಯೂರಿಟಿ ಗಾರ್ಡ್. ಆ ಸೆಕ್ಯೂರಿಟಿ ಗಾರ್ಡ್ ಇದನ್ನ ನೋಡ್ತಾನೆ. ಆತ ಹೋಗಿ ಇದನ್ನ ಫೋಟೋ ತೆಗಿತಾನೆ. ಫೋಟೋ ತೆಗೆದು ಆತ ಕಳಿಸೋದು ಪಟ್ಟಣಗೆರೆಯ ಶೆಡ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಂತಹ ಈ ಪ್ರಕರಣದ 10ನೇ ಆರೋಪಿ, ಆ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನ ಮಾಲೀಕ ವಿನಯ್ಗೆ ಈ ಫೋಟೋನ ಕಳಿಸ್ತಾನೆ. ಸಾರ್ ಹಿಂಗಾಗೋಗ್ಬಿಟ್ಟಿದೆ ಸಾರ್, ಯಾರನ್ನೋ ಹಲ್ಲೆ ಮಾಡಿ ಹೊಡೆದು ಬಿಟ್ಟಿದ್ದಾರೆ, ಹಿಂಗಾತ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಅಂತ ಹೇಳಿ ಫೋಟೋ ತೆಗೆದು ಕಳಿಸ್ತಾರೆ. ಅದಾದ ನಂತರ ವಿನಯ್ ಮೂಲಕ, ಪವನ್ ಮೂಲಕ ದರ್ಶನ್ಗೆ ಮಾಹಿತಿ ಹೋಗುತ್ತೆ. ಅದೇ ಸ್ಟೋನಿ ಬ್ರೋಕ್ ರೆಸ್ಟೋ ಬಾರ್ನಿಂದ ಎಲ್ಲರೂ ಹೊರಗಡೆ ಬರ್ತಾರೆ. ಅದಕ್ಕೂ ಕೂಡ ಎವಿಡೆನ್ಸ್ಗಳಿದ್ದಾವೆ ಅಂತ ಹೇಳಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ. ಅದಾದಂತಹ ನಂತರದಲ್ಲಿ ದರ್ಶನ್ ರಾಜರಾಜೇಶ್ವರಿ ನಗರಕ್ಕೆ ಹೋಗಿ ಪವಿತ್ರ ಗೌಡನ ಪಿಕ್ ಮಾಡಿಕೊಂಡು ಇದೇ ಪಟ್ಟಣಗೆರೆಯ ಶೆಡ್ಡಿಗೆ ಬರ್ತಾರೆ. ವಿನಯ್ ಸೇರಿದಂತೆ ಎಲ್ಲ ಆರೋಪಿಗಳ ಎಂಟ್ರಿ ಈ ಪಟ್ಟಣಗೆರೆಯ ಶೆಡ್ಗೆ ಆಗುತ್ತೆ. ಇದಾದ ನಂತರದ ಕಥೆಯನ್ನ ಆ 2ನೇ ಫೋಟೋ ಹೇಳುತ್ತೆ. ಎಂಥ ಭಯಾನಕವಾದಂತಹ ಹಲ್ಲೆ ಅನ್ನೋದನ್ನ ಈ ಫೋಟೋ ಹೇಳ್ತಾ ಇದೆ ನೋಡಿ. ರೇಣುಕಾ ಸ್ವಾಮಿಯ ಮುಖವನ್ನ ಗಮನಿಸಿ. ಸುಮಾರು 33 ವರ್ಷ ವಯಸ್ಸಿನ ಯುವಕ, ಸಣಕಲು ದೇಹದ ಯುವಕ. ಆ ದೇಹದ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಎಂಟ್ರಿ ಆದಂತಹ ನಂತರದ ಫೋಟೋ ಇದು. ಮೈ ಮೇಲಿರುವಂತಹ ಬಟ್ಟೆಗಳನ್ನ ಬಿಚ್ಚಲಾಗುತ್ತೆ. ರೇಣುಕಾ ಸ್ವಾಮಿಯ ಮೇಲೆ ದರ್ಶನ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ರಾಕ್ಷಸೀಯವಾಗಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ, ಎತ್ತಿ ಒಗೆಯೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಏಟನ್ನ ತಿಂದು ತಿಂದು ನೊಂದಂತಹ ರೇಣುಕಾ ಸ್ವಾಮಿ ಕಣ್ಣೀರಿಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಕಣ್ಣೀರಿಡ್ತಾ ಇರುವಂತಹ ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಕೈ ಮುಗಿದು ಬೇಡ್ಕೊಳ್ತಾ ಇರುವಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ರೇಣುಕಾ ಸ್ವಾಮಿಯ ಆ ಫೋಟೋ ಇಡೀ ಕಥೆಯನ್ನ ಹೇಳ್ತಾ ಇದೆ. ಆತ ಅನುಭವಿಸಿದಂತಹ ನೋವು, ಆತ ಅನುಭವಿಸಿದಂತಹ ಯಾತನೆ. ರೈಟ್.